ಬೆಂಗಳೂರು ನಡಿಗೆ ಹೆಸರಿನಲ್ಲಿ ಬಿಜೆಪಿ ಕ್ಷೇತ್ರಗಳ ಟಾರ್ಗೆಟ್. ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಪರ್ಯಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳ ಪೈಕಿ 16 ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರು ಇದ್ದಾರೆ, 12 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರು ಇದ್ದಾರೆ. ಹೀಗಾಗಿ ಮುಂದೆ ಎದುರಾಗುವಂತ ಜಿಬಿಎ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ವಾಕಿಂಗ್ ಹೆಸರಲ್ಲಿ ಬೆಂಗಳೂರು ಪರ್ಯಟನೆಗೆ ಖುದ್ದು ರಾಜ್ಯದ ಉಪಮುಖ್ಯಮಂತ್ರಿ ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ಡಿಕೆ ಶಿವಕುಮಾರ್ ಮುಂದಾಗಿರುವಂತದ್ದು. ಈ ಮೂಲಕ ಸಾರ್ವಜನಿಕರ ಜೊತೆ ಟಾಕಿಂಗ್. ಬಿಜೆಪಿ ಕ್ಷೇತ್ರಗಳನ್ನ ಕಬ್ಜಾ ಮಾಡಿಕೊಳ್ಳಕ್ಕೆ ಡಿಕೆ ಶಿವಕುಮಾರ್ ಹೊಸ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ. ಜಿಬಿಎ ಚುನಾವಣೆ ಹಿನ್ನೆಲೆ ಬಿಜೆಪಿ ಕ್ಷೇತ್ರಗಳ ಮೇಲೆ ಡಿಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ಕಳೆದ ಶನಿವಾರ 2 ದಿನದ ಹಿಂದೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಅವರು ವಾಕಿಂಗ್ ಮಾಡಿದ್ರು, ಮಾತುಕತೆಯನ್ನು ನಡೆಸಿದ್ರು. ವಾಕಿಂಗ್ ಮಾಡೋ ಅಂತ ಸಂದರ್ಭದಲ್ಲಿ ಸಾರ್ವಜನಿಕರನ್ನ ಭೇಟಿ ಮಾಡಿದ್ರು, ಕ್ಷೇತ್ರದ ಬಗ್ಗೆ ಕೇಳಿದ್ರು. ಲಾಲ್ಬಾಗ್ ಏನ್ ಇದೆಯಲ್ಲ, ಈಗ ನೇರವಾಗಿ ಅದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಸೊ ಈ ಮೂಲಕ ಟಾರ್ಗೆಟ್ ಬಿಜೆಪಿ ಕ್ಷೇತ್ರಗಳ ಡಿಸಿಎಂದು ಅನ್ನೋದು ನೋಡೋದಾದ್ರೆ ಬಿಜೆಪಿ ಶಾಸಕರು ಪ್ರತಿನಿಧಿಸುವ ಕ್ಷೇತ್ರವೇ ಡಿಕೆ ಶಿವಕುಮಾರ್ ಅವರ ಟಾರ್ಗೆಟ್ ಆಗಿದೆ. ಇನ್ನು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಲಾಲ್ಬಾಗ್ ಬರುತ್ತೆ ವ್ಯಾಪ್ತಿಗೆ. ಲಾಲ್ಬಾಗ್ನಲ್ಲೂ ಕೂಡ ಕಳೆದ ಶನಿವಾರ ಡಿಸಿಎಂ ಡಿಕೆ ಶಿವಕುಮಾರ್ ವಾಕಿಂಗ್ ಮಾಡಿದ್ದಾರೆ. ಚಿಕ್ಕಪೇಟೆಯ ಹಾಲಿ ಶಾಸಕ ಉದಯ್ ಗರುಡಾಚಾರ್ ಅವರು ಬಿಜೆಪಿಯ ಪಕ್ಷದಿಂದ ಗೆದ್ದಿದ್ದಾರೆ, ಬಿಜೆಪಿಯ ಶಾಸಕರು. ಇನ್ನು ನಿನ್ನೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಅವರ ಕ್ಷೇತ್ರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋದರು. ಜಿಬಿಎ ಚುನಾವಣೆ ಹಿನ್ನೆಲೆ 2 ಕ್ಷೇತ್ರಗಳ ಮೇಲೆ ಅವರು ಈಗಾಗಲೇ ಕಣ್ಣಿಟ್ಟಿದ್ದಾರೆ. ಮುಂಬರುವಂಥ ದಿನದಲ್ಲಿ ಮತ್ತಷ್ಟು ಅವರು ಟಾರ್ಗೆಟ್ನ ಮಾಡಬಹುದು. 2028ರ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೂ ಕೂಡ ಈ ಮೂಲಕ ಸಿದ್ಧತೆಯನ್ನು ಮಾಡ್ಕೋಬಹುದು. ಚಿಕ್ಕಪೇಟೆ ಮತ್ತು ಆರ್ ನಗರ ಕ್ಷೇತ್ರವನ್ನು ತಮ್ಮ ತೆಕ್ಕೆಗೆ ತೆಕ್ಕೋಬೇಕು ಅಂತ ಸರ್ಕಸ್ ಆರಂಭ ಆಗಿದೆ. ಮುಂಬರುವಂಥ ದಿನದಲ್ಲಿ ಪದ್ಮನಾಭ ನಗರ, ಬಸವನಗುಡಿ, ಜಯನಗರ, ರಾಜಾಜಿನಗರಗಳನ್ನು ಕೂಡ ಅವರು ಟಾರ್ಗೆಟ್ ಮಾಡಬಹುದು. ಕಾರಣ ಏನು? ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯಿಂದ ಆಯ್ಕೆಯಾಗಿರುವಂಥ ಹಾಲಿ ಶಾಸಕರು ವಿಧಾನಸಭೆಯ ಒಳಗಡೆ ಕೂತ್ಕೊಂಡಿದ್ದಾರೆ. ಹೀಗಾಗಿ ಆ ಕ್ಷೇತ್ರಗಳನ್ನು ತಮ್ಮ ತೆಕ್ಕೆಗೆ ತೆಕ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಚಿಕ್ಕಪೇಟೆ ಆಯಿತು, ಆರ್ ನಗರ ಆಯಿತು. ಮುಂಬರುವಂಥ ದಿನದಲ್ಲಿ ಪದ್ಮನಾಭ ನಗರ, ಬಸವನಗುಡಿ, ಜಯನಗರ, ರಾಜಾಜಿನಗರಗಳನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಟಾರ್ಗೆಟ್ ಮಾಡಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.